ವೆಲ್ಕಮ್ ಟು ಕ್ರಿಪ್ಟೋ ಇನ್ ಕನ್ನಡ. ಸೊ ಇವತ್ತಿನ ಅಪ್ಡೇಟ್ ಬಂದ್ಬಿಟ್ಟು ರಿಕವರಬಲ್ ಐ ಟಿ ಎಲ್ದು ನ್ಯೂ ಅಪ್ಡೇಟ್ ಬಂದಿದೆ. ನನ್ನ ಫಸ್ಟ್ನೇ ಅಕೌಂಟಲ್ಲಿ ಯಾವುದೇ ಬರ್ನಿಂಗ್ ಸ್ಟಾಕ್ ಇರಲಿಲ್ಲ, ಸೊ ಅದಕ್ಕೋಸ್ಕರ ನನ್ನ ಸೆಕೆಂಡ್ ಅಕೌಂಟಲ್ಲಿ ಲಾಗಿನ್ ಆಗಿದ್ದೀನಿ. ಇಲ್ಲಿ ನೋಡ್ಬೋದು, ಬಿಫೋರ್ ಇಲ್ಲಿ ವೆರಿಫೈಡ್ ಐ ಟಿ ಎಲ್ಸ್ ಇತ್ತು, ಬಟ್ ಅದ್ರ ರಿಪ್ಲೇಸ್ ಆಗಿ ಇವಾಗ ಆಲ್ರೆಡಿ ರಿಕವರಬಲ್ ಐ ಟಿ ಎಲ್ಸ್ ಅಂತ ಇದೆ. ಸೊ ಇಲ್ಲಿ ನೋಡಿ, ನಂದು ಆಲ್ಮೋಸ್ಟ್ 35 ಸೈಕಲ್ಸು ಪೆಂಡಿಂಗ್ ಇತ್ತು. ಸೊ ಟೋಟಲ್ ಐ ಟಿ ಎಲ್ ಜಿ ಬಂದ್ಬಿಟ್ಟು 975 ಪೆಂಡಿಂಗ್ ಇದೆ. ಸೊ ಇಲ್ಲಿ ಕಾಣ್ತಿದೆ ನೋಡಿ, ಅಂದರೆ ಇವಾಗ ಹೇಗೆ ಅಂದರೆ ಇದು 4 ಸೆಷನ್ಸ್ ಅಂದರೆ 4 ಮೈನಿಂಗ್ ಅಂತ 4 ಅವರ್ಸ್ ಏನು ಮೈನ್ ಮಾಡ್ತಿರಲ್ಲ, ಅದು 4 ಸೆಷನ್ಗೆ 4 ಅವರ್ಸ್ ಅಮ್ಮ. ಕ್ಯಾಲ್ಕುಲೇಷನ್ಸ್ ತೋರಿಸ್ತೀನಿ ನೋಡಿ. ಸೊ ಅಲ್ಲಿ ಕ್ಯಾಲ್ಕುಲೇಷನ್ಸ್ ಇದೆ ನೋಡಿ. 4 ಮೈನ್ ಮಾಡಿದ್ರೆ 1 ಸೈಕಲ್ ರಿಕವರ್ ಆಗುತ್ತೆ. ನೆಕ್ಸ್ಟ್ ಇದೇನಾಗುತ್ತೆ ಅಂದರೆ 4 ಸೆಷನ್ಸ್ದು ಮತ್ತೆ 1 ಸೆಷನ್ಗೆ ರೀಸೆಟ್ ಆಗಿಬಿಡುತ್ತೆ, ಮತ್ತೆ ಫಸ್ಟಿಂದ ಕೌಂಟ್ ಆಗುತ್ತೆ. ಅಂದರೆ ಫಸ್ಟ್ 8 ಮೈನ್ಸ್ ಮಾಡಿದ್ರೆ, ಫಸ್ಟಿಂದ 8 ಸರಿ ಮೈನ್ ಮಾಡಿದ್ರೆ ಮತ್ತೆ ಫಸ್ಟ್ ಸೈಕಲ್ ಆಲ್ರೆಡಿ ರಿಕವರ್ ಆಗುತ್ತಲ್ಲ, ಮತ್ತೆ ನೆಕ್ಸ್ಟ್ 2 ಸೈಕಲ್ಸ್ ಇರುತ್ತಲ್ಲ ಅದು ರಿಕವರ್ ಆಗುತ್ತೆ. ಮತ್ತೆ 12 ಅದು ಮತ್ತೆ ರೀಸೆಟ್ ಆಗುತ್ತೆ. 1ಇಂದ ಮತ್ತೆ 12 ಸರಿ ಮಾಡಬೇಕು ಮೈನಿಂಗು. 12 ಸರಿ ಮಾಡಿದ್ಮೇಲೆ ಮತ್ತೆ ಆ 3 ಮೈನಿಂಗ್ಸ್, ಈ ಫಸ್ಟ್ 1 ಮೈನಿಂಗ್, ಸೆಕೆಂಡ್ 2 ಮೈನಿಂಗ್ ಆದಮೇಲೆ ಮತ್ತೆ ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್, ಸೆವೆಂತ್ ಏನಿರುತ್ತಲ್ಲ, ಮತ್ತೆ ಆ 4 ಸೈಕಲ್ಸ್ ಇದೆಲ್ಲ ಮತ್ತೆ ರಿಕವರ್ ಆಗುತ್ತೆ. ಅದು ಯಾವಾಗ ರಿಕವರ್ ಆಗುತ್ತೆ ಅಂದರೆ ಮತ್ತೆ 12 ಮೈನಿಂಗ್ಸ್ನ ಕಂಪ್ಲೀಟ್ ಮಾಡ್ಕೊಂಡ್ಮೇಲೆ, ಮತ್ತೆ 12 ಮೈನಿಂಗ್ಸ್ನ ಕಂಪ್ಲೀಟ್ ಮಾಡ್ಕೊಂಡ್ಮೇಲೆ ಮತ್ತೆ ರೀಸೆಟ್ ಆಗುತ್ತೆ 1ಇಂದ. ಸೊ 1ಇಂದ 16ವರೆಗೂ ಮೈನ್ ಮಾಡಬೇಕಾಗುತ್ತೆ. ಮೈನ್ ಮಾಡಿದಾಗ ಮತ್ತೆ ನೆಕ್ಸ್ಟ್ 8 ಸೈಕಲ್ಸ್ ಇರುತ್ತಲ್ಲ ಅದು ರಿಕವರ್. ಸೊ ರಿಕವರ್ ಆಗಿರೋ ಐ ಟಿ ಎಲ್ ಜಿ ಎಲ್ಲ ಕೆಳಗಡೆ ಇರುತ್ತೆ ನೋಡಿ, ಟೋಟಲ್ ರಿಕವರ್ಡ್ ಅಂತ ಇಲ್ಲಿ ಕಾಣುತ್ತೆ ನಮಗೆ. ರಿಕವರ್ ಆದಮೇಲೆ ನಾವು ರೆಫರ್ ಮಾಡಿದಾಗ 500 ಕಾಯಿನ್ಸ್ ಕ್ರೆಡಿಟ್ ಆಗಿರುತ್ತಲ್ಲ ಐ ಟಿ ಎಲ್ ಜಿ, ಸೊ ಅದು ಮೈನಸ್ ಆಗಿರುತ್ತೆ. ಅಂದರೆ ನಾವು ರೆಫರ್ ಮಾಡಿರೋರು ಇನ್ಆಕ್ಟಿವ್ ಇದ್ದಾಗ ಅದು 500 ಕಾಯಿನ್ಸ್ ಲೇಟರ್ ಮೈನಸ್ ಆದಮೇಲೆ ಅದು ರಿಕವರ್ ಆಗಬೇಕು ಅಂದರೆ ಈ ಮೆಕ್ಯಾನಿಸಮ್ ಅಲ್ಲಿ ರಿಕವರ್ ಆಗುತ್ತೆ. ಹೇಗೆಂದರೆ, ನಾವು ರೆಫರ್ ಮಾಡಿರೋರು ಮತ್ತೆ ಏನಾದ್ರು ಇವಾಗ ಜಾಯ್ನ್ ಆಗಿಬಿಟ್ಟು ಒನ್ ಡೇಗೆ ಸ್ಟಾರ್ಟಿಂಗ್ ಫಸ್ಟಿಂದ ಮೈನ್ ಮಾಡ್ಕೊತ ಬಂದರೆ, ಅವ್ರು ಕಂಪ್ಲೀಟಾಗಿ ಅವ್ರದ್ದು ಏನು ಇನ್ಆಕ್ಟಿವ್ ಮೈನಸ್ ಆಗಿರುತ್ತಲ್ಲ ಅದೆಲ್ಲ ಕ್ಲಿಯರ್ ಆದಮೇಲೆ ಮತ್ತೆ ಅವ್ರದ್ದು ನಾವು ರೆಫರ್ ಮಾಡಿದಾಗ ಏನು 500 ಕಾಯಿನ್ಸ್ ಇರುತ್ತಲ್ಲ ಅದು ನಮಗೆ ರಿಟರ್ನ್ ಆಗುತ್ತೆ, ಮತ್ತೆ ರಿಟರ್ನ್ ಬರುತ್ತೆ. ಅದು ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂದರೆ, ಹಿಸ್ಟ್ರಿಲಿ ಹೋಗ್ಬಿಟ್ಟು ಪರ್ಸ್ನಲ್ ಇದೆಲ್ಲ, ಪರ್ಸ್ನಲ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ರೆಫರಲ್ ಅಂತ ಇದೆ ನೋಡಿ, ಕೆಳಗಡೆ ರೆಫರಲ್ ಅಂತ ಇದೆಲ್ಲ ಅದು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿದೆ ನೋಡಿ, ನೋ ಡಾಟಾ. ಯಾಕಂದರೆ ನಂದು ಮೈನಸ್ ಆಗಿಲ್ಲ, ಬಟ್ ನಿಮ್ದು ಮೈನಸ್ ಆಗಿದ್ರೆ ಅಲ್ಲಿ ತೋರಿಸುತ್ತೆ ನೋಡಿ. ಅದು ಬೆಸ್ಟ್ ಆಪರ್ಚುನಿಟಿ ಇದೆ. ನಿಮ್ದು ಏನೇ ಮೈನಸ್ ಇದ್ರು ಎಲ್ಲ ಕ್ಲಿಯರಾಗಿ ಕ್ಲೈಮ್ ಮಾಡಿಕೊಂಡು ರಿಕವರ್ ಮಾಡ್ಕೊಂಬಿಡಿ ಐ ಟಿ ಎಲ್ ಜಿನ. ಸೊ ಇದೇ ಥರ ಎಲ್ಲ ಅಪ್ಡೇಟ್ಸ್ ಕೊಡ್ತಿರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡ್ಕೊಂಡು. ಥ್ಯಾಂಕ್ ಯು.